ತಗೊಳ್ಳಾರ್ದೇ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತಂದ್ರೆ ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ ಏನು ಬಿಜಾಪುರ ಬಂದಿದ್ದೀವಿ ಕಾರ್ಯಕ್ರಮದಾಗ ಬಹಳ ವ್ಯವಸ್ಥೆ ಮಾಡಿದ್ದೀವಿ ಬಿಜಾಪುರದವ್ರಿಗೆ ನಿಮ್ಮ ಆತಿಥ್ಯ ಬಹಳ ಒಳ್ಳೆಯದು ಅಂತ ಹೇಳಿದಾಗ ನಮ್ಗೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ಎಂ ಪಾಟೀಲ್ ನಾವೆಲ್ಲ ಸಕ್ರಿಯವಾಗಿ ಧರ್ಮದಿಂದ ಸೇರಿದವರು, ಬರೇ ಭಾಷಣ ಮಾಡೋದು ಅಲ್ಲ. ಭಾಷಣ ಮಾಡೋದು ರಾಜಕಾರಣಿಗಳ ನೀವು ಸುಲಭ ಮಾಡೋರಿಗೆ ನೀವು ಕಾಡ್ತೀರಿ, ಏನು ಬಿಸಿ ರಾಜಕಾರಣಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಮಾಡಿದ್ರೆ ಅನುಕೂಲ ಆಗೋದ ತಿಳ್ಕೊಳ್ಬೇಕು. ಯಾಕಂದ್ರ ಅವ್ರು ಹೇಳಿದ ನಮ್ಮ ಪ್ರಭಾಕರ್ ನಾವು ಮುಖ್ಯಮಂತ್ರಿ ಕಚೇರಿಗೆ ಹೋಗಿದ್ದಾರೆ ಅಂದ್ರು ಯಾರು PS ಯಾರು APS ಯಾರು OSD ಯಾವ ಮಂತ್ರಿಗಳಲ್ಲಿ ಹೋದ್ರು ವಿಧಾನಸಭಾ ಹೋಗ್ತೀರಿ ಅಲ್ಲೇ ಸಿದ್ದರಾಮಯ್ಯ ಮುಖಂಡ್ ಮತ್ತೆ ಎಲ್ಲಿ ಹೋದ್ರು ಅವ್ರಿಗೂ ಅದು ನನಗೆ ಅಡ್ಜಸ್ಟ್ಮೆಂಟ್ ಅಲ್ಲ. ನಾ ಯಾರು ಅಡ್ಜಸ್ಟ್ಮೆಂಟ್ ನಮ್ಮ ಪಾರ್ಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಸತ್ಯ ಹೇಳಿದ್ರು ಏನ್ ಮಾಡೋಣಪ್ಪ. ನಮ್ಮ ಕಾರ್ಯಕರ್ತರಿಗೂ ಅಧ್ಯಕ್ಷ ನೀವು ಇಂಥ ದೊಡ್ಡ ಪಾರ್ಟಿಯಾಗಿ ಹೆಂಗ್ ಹೋಗಿದ್ದೀರಿ ಅವ್ರು ನಮ್ಮೊಂದು ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರು ಶಕ್ತಿ ಇರ್ತದೆ. ನನಗೆ ಆಗಿದ್ರೆ ಅಂದ್ರೆ ನಿಮ್ಗೆ ಏನೋ ಹೊಟ್ಟೆ ಹೋಗೋದ ನನಗೆ ಯಾರು ಆಗಕ್ಕೆ ಹೋಗಲ್ಲ. ಇನ್ನೂ ದೇವ್ರ ಮಂಡ್ಯ ನನಗೆ ಆಯ್ತು ಅವ್ರು ಬೇಕಾದಷ್ಟು ಹೋಗ್ತಾರೆ, ದಿಲ್ಲಿಗೆ ಹೋಗ್ತಾರೆ, ಪಾರ್ಟಿ ಹೋಗಿ ಡ್ಯಾಮೇಜ್ ಹೋದ್ರೆ ಅವ್ರು ನಮ್ಗೆ ಕಳಿಸ್ತಾರೆ. ಅಹಮದ್ಪುರ ಯಾರು तू बेटा यार तुम्हारा भविष्य से बहुत अच्छा है, अगर के बाद में आप ही नेता है कर्नाटक का क्या तो आप लोग क्या कौन दुनिया में रहते हैं हाँ अरे वो ये अभी वो ये आगे हम नाम का जीवन का मुख्यमंत्री ने आपको वो देता मंत्री आपको मिला जमीन तो और बोलना जना को बोलना है बोला नहीं हमें पड़ेगा कि उधर तो फिर जमाना बोलता हाँ तो बड़े भाई ना होते कोई पट्टो खरीद हम बोलता वो मार बात बीजेपी सरकार अधिकार करता मत ये बड़े कुछ अरे अरे आप कांग्रेस में तलाक हो गए अरे ये ना बोला हम एमएलए को ना बस संभव ये अच्छे से बोला अगर आपको जनाएगा सिद्धरामಯ್ಯ ನೋಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೊಟ್ಟಾರೆ ಯಾರು ಬೈಟಿ ಗಿಂಡಿ ಕೊಟ್ಟಾರೆ ನಾನು ತಗೊಂಡ ಅದೇ ಮಾಡಿ ವಿಧಾನಸೌಧ ಹೇಳಿದೆ ನಿಮ್ಮ ಮುಖಾಂತರ ಕೊಟ್ಟಾರೆ ಯಾರೋ ನಾನು ಮುಖಾಂತರ ನಿಮ್ಮ ಮುಖ ಅವ್ರ ಮುಖಾಂತರ ಯಾರು ಕೊಡ್ತಿದ್ದಿಲ್ಲ. ಆ ಸಿದ್ದರಾಮಯ್ಯ ನೋಡಿದ್ರು ಪಾಪ ಅವರಿಗೆ ಕೂಡ ಹ್ಯಾಂಗ್ ಆಗಲ್ಲ ಮನೆ ನಮ್ಮ ಅಶೋಕ್ ಕಾಂತ್ ಕೊಟ್ಟಿದ್ದಾನೆ ಈ ಸಿದ್ದರಾಮಯ್ಯ ಬಗ್ಗೆ ಇವಾಗಲೇ ನಾನು ಹೊರಗೆಲ್ಲ ಪಾತ್ರ ನೀವು ಸುಮ್ಮನೆ ಕಾಂಪಿಟಿವಲ್ಲ ನೀವು ಹೋಗಿ ಡಿಕೆ ಶಿವಕುಮಾರ್ ಸೇಮ್ ಮಾಡ್ಕೊಂಡು ಬರ್ತೀವಿ ನಾನು ಮೊದಲು ಮಾಡ್ಕೊಂಡು ಅವ್ನು ಡಿಸೈನ್ ಮಾಡ್ಕೊಂಡು ನಾ ಯಾವ ಸೈಗ್ ಡಿಕೆ ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಕಾರಣ ಏನಂದ್ರೆ ಈ ಪತ್ರಕರ್ತರು ನನಗೆ ಇರ್ಬೇಕಾಗ ಹಾಗೆ ನೀವು ಹೇಳಿ ನೀವು ಒಳಗೆ ಹೋಗಿ ಯಾವ್ದು ಮಂದಿ ಪತ್ರಕರ್ತರು ಬಿಜಾಪುರದಾಗಿದ್ದು ನಾನೇ ನ್ಯಾಯ ಹೋಗ್ತದಾಗಿತ್ತು ರಾಜಕಾರಣ ಮುಗಿತಿದ್ವಿ ಈಗ ಮಂದಿಗೆ ಮೇಂಟೈನ್ ಮಾಡ್ಬೇಕಲ್ಲ ನಮ್ಗೆ ಯಾರ ಕಾರ್ಯಕ್ರಮ ಅಡ್ಡ ಮಾತಾಡ್ತೀನಿ ऐसा बोला ऐसा बोला क्या बोला क्या सच है वही बोला झूठ बोलने का हम मुझे कभी भी नहीं आता है हम सच हम प्रभाकर और बात हो रही है
ನಾಟಕ ನಮ್ಗೆ ಹೇಳಿ ಯಾವಾಗ ಯಾರಿಗೆ ಅವಾಗೆಲ್ಲ ಏನಂತಲ್ಲ ಈ ಸಲ ಏನಿಲ್ಲ ಮೊದಲ ಬೊಮ್ಮಾಯಿ ಹೇಳೋದು ಹೋಗ್ತಿದ್ದಲ್ಲ ಸೀದಾ ಕೃಷ್ಣಾಂಕ ಹೋಗಿ ನಮ್ಗೆ ಏನಂತ ನಾವು ಮಾಡ್ಬಿಡ್ತೀವಿ ಅಷ್ಟು ಆ ಮುಖ್ಯಮಂತ್ರಿ ಪಂಪ್ ಹೋಗಿ ನಾ ಪಂಪ್ ಹೋಗಿ ಅಂತ ಕೆಲಸ ಮಾಡಿ ಎಲ್ಲರೊಪ್ಪಿಗೆ ಹೇಳ್ದ ಅವ್ರು ನಮ್ಗೆ ಕೆಲಸ ಮಾಡಿಲ್ಲ ನೀವು ಈ ತರ ಕೃಷ್ಣಕ್ಕೆ ಹೋಗುತ್ತೆ ಅದು ಹೋದರೆ ಬೊಮ್ಮಾಯಿ ಆದ್ಮೇಲೆ ಹೋದ್ರೆ ನಾ ಬೊಮ್ಮಾಯಿ ಅದೇ ಹೇಳಿದೆ ನೀನು ಆಟ ಹೊರದಂದ್ರೆ ನಿನ್ಗೆ ಹಿಂಗೆ ಕೆಲವರು ಯಾವಾಗ ಬೇಕಾದ್ರೆ ಯಾವಾಗ ಕೆಲಸ ಇದಕ್ಕೆ ಬಿಜಾಪುರ ಧೂಳಿಲ್ಲ ಊರು ಹಾಕಿಬಿಟ್ಟಾದ್ರೆ ಎಲ್ಲಿ ಪಾಲಿದ್ರು ನೀರಾವರಿ ಮಾಡೋದು ನಾ ಬಿಜಾಪುರ ಈ ದೇಶದಾಗ ಆದ್ಮೇಲೆ ಒಳ್ಳೆ ಗಾಯ ಅದೇ ನಾವು ಎಂದೂ ಹೊಂದಿಲ್ಲ ನಾವು ಕೈ ಹಾಕಿದ್ರೆ ನಮ್ಮ ಮನೆಗೆ ಅವ್ರ ಯಾರ ಕೈ ಹಾಕಿದ್ರೆ ನಮ್ಮ ಮನೆಗೆ ನಾವ್ ಹಿಂಗೆ ನಾವೇನು ಭಾಷೆ ಧನ್ಯವಾದ.